ಪ್ರಾಕ್ಟಿಕಲ್ ಬರೋಣ. ಪ್ರಾಕ್ಟಿಕಲ್ ಅಂದರೆ ನಮ್ಮದೇನು ಪ್ರಶ್ನೆ, ಒಟ್ಟು ಜನ ಏನು ಮಾಡ್ತಿದ್ರು, ಯುದ್ಧ ಆಗಲಿಕ್ಕೆಲ್ಲ ಸೈರನ್ ಆಗಿತ್ತು, ಶಂಖ ಊದಿ ಆಗಿತ್ತು, ಮತ್ತು ಅವರೆಲ್ಲ ಏನು ಮಾಡಿದ್ರು? ನಮ್ಮ ಕಾಲದ ಯುದ್ಧದ ಹಾಗೆ ಅವರ ಯುದ್ಧವಲ್ಲ. ಅವರದ್ದು ಹೇಗೆ ಯುದ್ಧ ಅಂದರೆ ಬರೇ ಶಂಖ ಊದಿದ್ರೆ ಸಾಲದು, ಯಾರು ಶಸ್ತ್ರಾಸ್ತ್ರವನ್ನು ಎತ್ತಿ ಹಿಡಿದು ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅವನೊಟ್ಟಿಗೆ ಮಾತ್ರ ಯುದ್ಧ. ನಮ್ಮದು ಈಗಿನದ್ದು ನಪುಂಸಕ ಯುದ್ಧ. ಅವರ ಮುಂದೆ ನನ್ನ ಗುರುಗಳ ಮಾತು ಹೀಗೆ: ಜ್ಞಾನವೊಂದು ಕಾಲದಿಂದ ಕಾಲಕ್ಕೆ ಸರಳವಾಗ್ತಾ ಬಾರದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಅವರದೇ ಮಾತು ನನಗೆ ಅವರು ಹೇಳಿದ್ದು: ಮಗಳೇ, 40 ವರ್ಷಗಳಲ್ಲಿ ನಾನು ಸಂಪಾದಿಸಿದ ಜ್ಞಾನವನ್ನು 4 ವರ್ಷಗಳಲ್ಲಿ ನಾನು ನಿನಗೆ ದಾಟಿಸಲು ಸಾಧ್ಯವಾಗದೇ ಇದ್ದರೆ, ನೀನು 4 ವರ್ಷಗಳಲ್ಲಿ ಸಂಪಾದಿಸಿದ ಜ್ಞಾನವನ್ನು ನಿನ್ನ ಮುಂದಿನ ತಲೆಮಾರಿಗೆ 4 ನಿಮಿಷಗಳಲ್ಲೋ 4 ತಿಂಗಳಲ್ಲೋ ದಾಟಿಸಲು ಸಾಧ್ಯವಾಗದೇ ಇದ್ದರೆ, ಆ ಮುಂದಿನವನು ಅವನ ಮುಂದಿನವನಿಗೆ ದಾಟಿಸುವಾಗ ಅದು 4 ಸೆಕೆಂಡಿನಲ್ಲಿ ದಾಟಿಸಲು ಸಾಧ್ಯವಾಗದೇ ಇದ್ದರೆ ಅದು ಜ್ಞಾನವೇ ಅಲ್ಲ. ಯಾವ ಜ್ಞಾನವನ್ನು ದಾಟಿಸ್ತಿದ್ದಾನೆ ಕೃಷ್ಣ, ಅವನು ಎಷ್ಟು ಸರಳ ಮಾಡಿರಬಹುದು. ನಿಮಗೆ ಗೊತ್ತು, ಸೂರ್ಯನ ವೇಗಕ್ಕಿಂತ ಮನೋವೇಗ ಎಷ್ಟೋ ವೇಗದ್ದು ಅಂತ. ಕಾಲಾತೀತನಾಗುವವನು ಮನೋವೇಗವನ್ನು ಸಾಧಿಸ್ತಾನೆ. ಇವನು ಕಾಲಾತೀತನಿಗೂ ಅತೀತ ಭಗವಂತ. ಅವನಿಗೆ ಯಾವ ಸ್ಪೀಡ್ ಇತ್ತು ಯಾರಿಗೆ ಗೊತ್ತು? ಮನೋವೇಗಕ್ಕೆ ಸೂರ್ಯನ ವೇಗದ ಎಷ್ಟೋ ಬೇಗನೆ ಮುಟ್ಟುವ ಸಾಧ್ಯತೆ ಇದೆ. ಅದನ್ನೇ ದಾಟಬಲ್ಲ, ಒಂದು ಸೂರ್ಯನ ಬೆಳಕನ್ನೇ ದಾಟಬಲ್ಲ ಸಾಧ್ಯತೆ ಮನೋವೇಗ. ಮನೋವೇಗವನ್ನು ದಾಟಿದ ಒಂದು ಶಕ್ತಿ ಶ್ರೀಕೃಷ್ಣ. ಅವನು ಎಷ್ಟು ಸ್ಪೀಡ್ ಮುಟ್ಟಿಸ್ಲಿಕ್ಕಿಲ್ಲ.